ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಆತ್ಮ ನಿತ್ಯನಾದ ಕಾರಣ ಅವನಿಗೆ ಸಾವಿಲ್ಲ. ಧೈರ್ಯವಾಗಿ ನೀನು ಯುದ್ಧವನ್ನು ಮಾಡು, ದುಃಖ ಪಡುವ ಅವಶ್ಯಕತೆ ಇಲ್ಲ. ಇದೆಲ್ಲವೂ ಕೂಡ ಪರಮಾತ್ಮನ ಆರಾಧನೆ ಎಂಬುದಾಗಿ ತಿಳಿದು ಯುದ್ಧವನ್ನು ಮಾಡು ಅಂತ ಹೇಳಿದರು. ಮತ್ತೆ ಅರ್ಜುನನ ಪ್ರಶ್ನೆ, ಆತ್ಮ ನಿತ್ಯನಾಗಿರಲಿ, ಆತ್ಮ ನಿತ್ಯ ಹೌದು ಸರಿ, ಅಂತಹ ನಿತ್ಯನಾದ ಆತ್ಮನಿಗೆ ಈ ಕಣ್ಣಿಗೆ ಕಾಣುವ ಶರೀರದ ಸಂಪರ್ಕ ಆಯಿತು ಅಂದರೆ ಅದಕ್ಕೆ ಹೇಳುವಂಥದ್ದು ಹುಟ್ಟು ಅಂತ. ಈ ಆತ್ಮನಿಗೆ ಈ ಶರೀರ ಸಂಬಂಧ ನಾಶ ಆಯಿತು ಆಗ ಅವನಿಗೆ ಸಾವು ಅಂತ ಹೇಳುವಂಥ. ಈ ರೀತಿಯಾದಂಥ ಹುಟ್ಟು ಸಾವು ಅದು ಯುದ್ಧದಲ್ಲಿ ನಡೀತದೆ. ಅರ್ಥಾತ್ ಬಾಂಧವರನ್ನು ನಾನು ಬಾಣ ಬಿಟ್ಟು ಕೊಂದೆ ಅಂದರೆ ಕಣ್ಣಿಗೆ ಕಾಣುವ ಈ ಶರೀರ ಅದು ನಾಶ ಆಯಿತು, ಸತ್ತರು ಅಂತ ಆಗ್ತದೆ. ಆದ್ದರಿಂದ ನಾನು ದುಃಖ ಪಡುತ್ತೇನೆ ಅಂದರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಅಥ ಚೈನಂ ನಿತ್ಯದಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಅರ್ಜುನ ಏನು ಹೇಳಿದ ಅದನ್ನೇ ಕೃಷ್ಣ ಮತ್ತೆ ಹೇಳ್ತಾ ಇದ್ದಾನೆ. ಆತ್ಮ ನಿತ್ಯ ಹೌದು, ಅಥ ಚೈನಂ ನಿತ್ಯದಾತಂ ನಿತ್ಯಂ ವಾ ಮನ್ಯಸೆ ಮೃತಂ, ನೀನು ತಿಳ್ಕೊಂಡಿದ್ದೇನು ಈ ಆತ್ಮನನ್ನು ನಿತ್ಯದಾತಂ, ನಿಯತವಾಗಿ ಹುಟ್ಟುತ್ತಾನೆ. ಅರ್ಥಾತ್ ಈ ಶರೀರದ ಸಂಪರ್ಕವಾದಾಗ ಅವನಿಗೆ ಹುಟ್ಟು, ನಿತ್ಯದಾತಂ ಅಥವಾ ನಿತ್ಯಂ ಮೃತಂ. ಶರೀರದ ಸಂಪರ್ಕ ಅದು ನಾಶ ಆದಾಗ ಸಾವು ಅಂತ. ಇದು ನಿತ್ಯ ಅಂದರೆ ಅನಿವಾರ್ಯ. ನಿತ್ಯ ಶಬ್ದಕ್ಕೆ ಇಲ್ಲಿ ಅನಿವಾರ್ಯ ಅಂತ ಅರ್ಥ. ಆತ್ಮನಿಗೆ ಶರೀರದ ಸಂಬಂಧ ಆದಾಗ ಹುಟ್ಟು, ಶರೀರದ ಸಂಬಂಧ ನಾಶ ಆದಾಗ ಸಾವು ಅಂತ. ಅದು ಎಲ್ಲಿಯವರೆಗೆ ಅಂದರೆ ಮೋಕ್ಷದವರೆಗೆ ಅದು ಹಾಗೆ ನಡೀತಾ ಇರ್ತದೆ. ಅದು ನಿಯತವಾದದ್ದು, ಅನಿವಾರ್ಯ. ಆ ಕಾರಣದಿಂದಲೇ ತಥಾಪಿ ತ್ವಂ ಮಹಾಬಾಹು ನೈನಂ ಶೋಚಿತುಮರ್ಹಸಿ, ನೀನು ಈ ವಿಷಯದಲ್ಲಿ ದುಃಖ ಪಡಬೇಕಾಗದ್ದಿಲ್ಲ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ತಸ್ಮಾತ್ ಅಪರಿಹಾರ್ಯೇರುತ್ತೆ ನತ್ವಂ ಶೋಚಿತುಮರ್ಹಸಿ. ಯಾಕೆ ದುಃಖ ಪಡಬೇಕಾಗಿಲ್ಲ ಅಂದರೆ ಕೃಷ್ಣ ಹೇಳುವ ಮಾತು, ಜಾತಸ್ಯ ಹಿ ಧ್ರುವ ಮೃತ್ಯು, ಹುಟ್ಟಿದವನಿಗೆ ಅವನಿಗೆ ಮರಣ ಇದ್ದೇ ಇದೆ. ಮೃತನಾದವನಿಗೆ ಮತ್ತೆ ಹುಟ್ಟು,
ಇದ್ದೇ ಇದೆ. ಧ್ರುವಂ ಜನ್ಮ ಮೃತಸ್ಯ ಚ. ಸತ್ತವ ಹುಟ್ಟುತ್ತಾನೆ, ಹುಟ್ಟಿದವ ಮತ್ತೆ ಸಾಯ್ತಾನೆ. ಇದು ನಿಯತವಾದದ್ದು, ಇದು ಅಪರಿಹಾರ್ಯ. ತಸ್ಮಾತ್ ಅಪರಿಹಾರ್ಯೇ ಇರುತ್ತೆ. ಇದು ಪರಿಹಾರಕ್ಕೆ ಸಿಗುವಂಥದ್ದಲ್ಲ, ಇದು ಅಪರಿಹಾರ್ಯ. ಎಲ್ಲಿಯವರೆಗೆ ಅಂದರೆ ಮೋಕ್ಷದವರೆಗೆ. ಎಲ್ಲಿವರೆಗೆ ಮೋಕ್ಷ ಸಿಗ್ತದೋ ಅಲ್ಲಿಯವರೆಗೆ ಈ ಆತ್ಮನಿಗೆ ದೇಹ ಸಂಪರ್ಕ ಆದಾಗ ಹುಟ್ಟು, ದೇಹದ ಸಂಪರ್ಕ, ಈ ಕಣ್ಣಿಗೆ ಕಾಣುವ ದೇಹದ ಸಂಪರ್ಕ ಹೋದಾಗ ಸಾವು. ಇಂತಹ ಹುಟ್ಟು ಸಾವು ಅದು ಅಪರಿಹಾರ್ಯ, ಬಂದೇ ಬರ್ತದೆ. ಆದ್ದರಿಂದಲೇ ನತ್ವಂ ಶೋಚಿತು ಅರ್ಹಸಿ. ಈ ವಿಷಯದಲ್ಲಿ, ಹುಟ್ಟಿದ ಸತ್ತ ಎಂಬ ವಿಷಯದಲ್ಲಿ ದುಃಖ ಪಡುವ ಅವಶ್ಯಕತೆ ಇಲ್ಲ, ದುಃಖ ಪಡುವ ಅಗತ್ಯವೇ ಇಲ್ಲ. ಇನ್ನೊಂದು ಶ್ಲೋಕದಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಈ ಆತ್ಮನಿಗೆ ಈ ಶರೀರ ಬರುವಂಥದ್ದು ಮತ್ತು ಶರೀರ ನಾಶ ಆಗುವಂಥದ್ದು ಇದೆಲ್ಲ ಹೇಗೆ ಅಂದರೆ ಅವ್ಯಕ್ತಾದೀನಿ ಭೂತಾನಿ. ಈ ಶರೀರ ಬರಲಿಕ್ಕೆ ಮೊದಲ ಕಾರಣ ಏನು ಅಂದರೆ, ಮೂಲ ಕಾರಣ ಪ್ರಕೃತಿ. ಆ ಪ್ರಕೃತಿ ಅವ್ಯಕ್ತ, ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದದ್ದು ಪ್ರಕೃತಿ. ಆ ಪ್ರಕೃತಿಯಿಂದ ಕಣ್ಣಿಗೆ ಕಾಣುವ ವಸ್ತು ಅಂದರೆ ಶರೀರ ಬರ್ತದೆ. ಆತ್ಮನಿಗೆ ಮೊದಲು ಅವ್ಯಕ್ತವಾಗಿರುತ್ತದೆ. ಹುಟ್ಟಿದ ಅಂದರೆ ಏನು, ಈ ಶರೀರ ಬಂತು. ಪ್ರಕೃತಿಯಿಂದ ವ್ಯಕ್ತವಾದಂತಹ ಶರೀರ ಅದು ಕಣ್ಣಿಗೆ ಕಂಡಿತು, ವ್ಯಕ್ತ ಆಯಿತು. ಸೃಷ್ಟಿಯ ಕಾಲದಲ್ಲಿ ಅವ್ಯಕ್ತವಾದದ್ದು ವ್ಯಕ್ತ ಆಯಿತು. ವ್ಯಕ್ತ ಮಧ್ಯಾನಿ ಭಾರತ. ಆ ವ್ಯಕ್ತ ರೂಪ ಯಾವುದು ಅಂದರೆ ಇದು ಶರೀರ. ಪ್ರಳಯ ಕಾಲದಲ್ಲಿ ಮತ್ತೆ ಈ ಶರೀರ ಅದು ಅವ್ಯಕ್ತ ಆಗಿ ಬಿಡುತ್ತದೆ. ವ್ಯಕ್ತ ಸ್ಥಿತಿ ಅದು ಅವ್ಯಕ್ತ ಆಗಿ ಬಿಡುತ್ತದೆ. ವ್ಯಕ್ತ ಮಧ್ಯಾನಿ ಭಾರತ. ಅವ್ಯಕ್ತವಾದ ಪ್ರಕೃತಿಯಿಂದ ವ್ಯಕ್ತವಾದ ಶರೀರ ಬಂತು. ಪ್ರಳಯ ಕಾಲದಲ್ಲಿ ವ್ಯಕ್ತವಾದದ್ದು ಮತ್ತೆ ಅವ್ಯಕ್ತ ಆಯಿತು. ಅವ್ಯಕ್ತ ಮತ್ತು ವ್ಯಕ್ತ, ಅದರ ಮಧ್ಯದಲ್ಲಿ ಇರುವಂಥದ್ದು ಏನು, ಈ ಶರೀರ. ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಅರ್ಥಾತ್ ಕೃಷ್ಣ ಹೇಳುವಂಥದ್ದು ಇದು ಪ್ರಕೃತಿ ಸಹಜವಾದದ್ದು. ಆದಿ ಮತ್ತು ಅಂತ್ಯಗಳಲ್ಲಿ ಅವ್ಯಕ್ತತ್ವ, ಮಧ್ಯದಲ್ಲಿ ವ್ಯಕ್ತತ್ವ. ಇದು ಸಹಜವಾದಂತಹ ಪ್ರಕೃತಿ, ಪ್ರಕ್ರಿಯೆ. ಇದನ್ನು ಯಾರು ಕೂಡ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಹೀಗೆ ಇರುವಾಗ ಈ ಶರೀರದ ಮೇಲೆ ನಾಶ ಆಯಿತು ಅಂದಾಗ ದುಃಖವನ್ನು ಯಾಕೆ ಪಡಬೇಕು? ತತ್ರ ಕಾ ಪರಿದೇವನ, ಯಾಕೆ ದುಃಖ ಪಡಬೇಕು? ಪರಮಾತ್ಮ ನಿತ್ಯ, ಆತ್ಮನೂ ನಿತ್ಯ, ಜೀವಾತ್ಮನೂ ನಿತ್ಯ. ಜೀವಾತ್ಮ ನಿತ್ಯ ಅಂತ ಆದರೂ ಪರಮಾತ್ಮನಂತೆ ಅಸ್ವತಂತ್ರ. ಮತ್ತೆ ಯಾರು ಸ್ವತಂತ್ರ ಅಂದರೆ ಅದು ಪರಮಾತ್ಮ ಒಬ್ಬನೇ. ಮತ್ತೆ ಜೀವನ ವಿಷಯದಲ್ಲಿ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಳ್ಬಾರದು.
ಸ್ವಾತಂತ್ರ್ಯ ಇದ್ದರೆ ಅವನಿಗೆ ಹುಟ್ಟು ಸಾವು ಇಲ್ಲ ಅಂತ ಆಗಬೇಕಾಗಿದೆ. ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ಆಗಬೇಕಾಗಿದೆ. ತನ್ನ ಇಚ್ಛೆಗೆ ನಡೆಯುವುದು ಅಂತಾದರೆ ಇಚ್ಛೆ ಬಂದಾಗ ಹುಟ್ಟಬೇಕು, ಇಚ್ಛೆ ಬಂದಾಗ ಸಾಯಬೇಕಾಗಿತ್ತು. ಅದು ಆಗುವುದಿಲ್ಲ. ಆದ್ದರಿಂದಲೇ ಜೀವಾತ್ಮ ನಿತ್ಯ ಆದರೂ ಅಸ್ವತಂತ್ರ. ಸ್ವತಂತ್ರ ಯಾರು ಅಂದರೆ ಅದು ಭಗವಂತ ಒಬ್ಬನೇ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ತಾನ್ಯಃ ಆಶ್ಚರ್ಯವತ್ ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಇಲ್ಲಿ ಆಶ್ಚರ್ಯ ಅಂದರೆ ಸ್ವತಂತ್ರ ಅಂತ ಅರ್ಥ. ಏನಂ ಅಂದರೆ ಅವ್ಯಕ್ತನಾದ ಪರಮಾತ್ಮನನ್ನು ಸಾತ್ವಿಕವಾದಂತಹ ಸ್ವಭಾವವುಳ್ಳಂತಹ ವ್ಯಕ್ತಿಯು ಆಶ್ಚರ್ಯವತ್ ಪಶ್ಯತಿ, ಸರ್ವತಂತ್ರ ಸ್ವತಂತ್ರ ಅಂತ ನೋಡುತ್ತಾನೆ. ಅವ್ಯಕ್ತನಾದಂತಹ ಪರಮಾತ್ಮನನ್ನು ಸಾತ್ವಿಕ ಸ್ವಭಾವದ ವ್ಯಕ್ತಿ ನೋಡುವುದು ಹೇಗೆ ಅಂದರೆ ಆಶ್ಚರ್ಯವತ್, ಸರ್ವತಂತ್ರ ಸ್ವತಂತ್ರ ಅಂತ ನೋಡುತ್ತಾನೆ. ಆಶ್ಚರ್ಯವತ್ ವದತಿ ತಥೈವ ತಾನ್ಯಃ. ಇನ್ನೊಬ್ಬನಿಗೆ ಭಗವಂತನ ಬಗ್ಗೆ ಹೇಳುವಾಗ ಅವ ಸ್ವತಂತ್ರ ಅಂತ ಹೇಳಿಯೇ ಬಣ್ಣಿಸ್ತಾನೆ. ಆಶ್ಚರ್ಯವತ್ ಚೈನಮನ್ಯಃ ಶೃಣೋತಿ. ಯಾರು ಕೇಳುತ್ತಾರೆ ಅವನು ಕೂಡ ಪರಮಾತ್ಮ ಬಿಟ್ಟು ಸ್ವತಂತ್ರನಾದವ ಯಾರೂ ಇಲ್ಲ ಅಂತ ತಿಳಿತಾನೆ. ಆಶ್ಚರ್ಯವತ್ ಚೈನಂ ಅನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಅಂತಹ ಸ್ವತಂತ್ರ ಸರ್ವತಂತ್ರ ಸ್ವತಂತ್ರನಾದ ಭಗವಂತನನ್ನು ಎಷ್ಟು ತಿಳಿದರೂ ಕೂಡ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್, ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣವಾಗಿ ತಿಳಿದವರು ಕೂಡ ಯಾರೂ ಇಲ್ಲ. ಎಷ್ಟು ಅವನ ಬಗ್ಗೆ ಕೇಳಿ ತಿಳಿದರೂ ಕೂಡ ಶ್ರುತ್ವಾಪಿ ಏನಂ, ಸರ್ವತಂತ್ರ ಸ್ವತಂತ್ರನಾದ ಈ ಭಗವಂತನನ್ನು ಶ್ರುತ್ವಾಪಿ ಎಷ್ಟು ಕೇಳಿದರೂ, ಎಷ್ಟು ಕೇಳಿ ತಿಳ್ಕೊಂಡ್ರೂ ಕಶ್ಚಿತ ನ ವೇದ, ಯಾರು ಪೂರ್ಣವಾಗಿ ತಿಳ್ಕೊಂಡವರಿಲ್ಲ. ಯಾಕೆ ಈ ಶ್ಲೋಕ ಹೇಳಿದ್ದ ಕೃಷ್ಣ? ಸ್ವತಂತ್ರನಾದ ಭಗವಂತ, ಹಾಗೆಯೇ ಸ್ವತಂತ್ರನಾದ ಯಾರು ಬೇರೆ ಇದ್ದಾರೋ? ಕೇವಲ ಭಗವಂತ ಒಬ್ಬನೆಯೋ ಅಂದರೆ ಇಲ್ಲ, ಸ್ವತಂತ್ರನಾದವ ಶ್ರೀಹರಿ ಒಬ್ಬನೇ. ಅದು ಹೇಗೆ ಹೇಳುತ್ತೀರಿ ಅಂದರೆ ಅದನ್ನೇ ಆಶ್ಚರ್ಯವತ್ ಅಂತ ಹೇಳಿದ್ದು. ಉದಾಹರಣೆಗೆ ಗಗನಂ ಗಗನಾಕಾರ, ಈ ಆಕಾಶಕ್ಕೆ ಉದಾಹರಣೆಯನ್ನು ಏನು ಕೊಡಬೇಕು? ಯಾವುದರಂತೆ ಆಕಾಶ? ದೃಷ್ಟಾಂತ ಇಲ್ಲ. ಆಕಾಶದಂತೆಯೇ ಆಕಾಶ. ಆಕಾಶ ಹೇಗಿದೆ? ಅದು ಆಕಾಶದಂತೆ ಇದೆ. ಸ್ವತಂತ್ರನಾದ ಭಗವಂತ ಯಾರು? ಇಲ್ಲ, ಅವನೇ ಸ್ವತಂತ್ರನಾದ ಭಗವಂತ. ಯಾರು ಅಂದರೆ ಸ್ವತಂತ್ರನಾದ ಭಗವಂತ ಅವನೇ. ಸ್ವತಂತ್ರನಾದ ಪರಮಾತ್ಮ ಹೇಗಿದ್ದಾನೆ? ಸ್ವತಂತ್ರನಾದ ಪರಮಾತ್ಮನಂತೆ ಇದ್ದಾನೆ. ಅವನಂತೆ ಬೇರೆ ಯಾರಿದ್ದಾರೆ? ಅವನಂತೆ ಸ್ವತಂತ್ರನಾದ ಪರಮಾತ್ಮನೇ ಇದ್ದಾನೆ ಅಂತ. ಸಾಗರಂ ಸಾಗರೋಪಮಂ, ಸಾಗರ ಹೇಗಿದೆ? ಸಾಗರದಂತೆಯೇ ಇದೆ. ಸಮುದ್ರ ಸಮುದ್ರದಂತೆಯೇ ಇದೆ. ರಾಮ ರಾವಣಯೋ ಯುದ್ಧಂ, ರಾಮ ರಾವಣಯೋರಿವ ಅಂತ. ರಾಮ ಮತ್ತು ರಾವಣರು ಯುದ್ಧ ಮಾಡಿದ್ರು. ಅದು ಯುದ್ಧ ಹೇಗಿತ್ತು? ಅದು ರಾಮ ರಾವಣರು ಮಾಡುವ ಯುದ್ಧದಂತೆ ಇತ್ತು ಅಂತ ಹೇಳಬೇಕು. ಹಾಗೆಯೇ ಸ್ವತಂತ್ರನಾದ ಭಗವಂತ ಹೇಗಿದ್ದಾನೆ? ಸ್ವತಂತ್ರನಾದ ಭಗವಂತನಂತೆ ಇದ್ದಾನೆ. ಅವನಿಗೆ ಇನ್ನೊಬ್ಬ ಸ್ವತಂತ್ರನಾದ ಪುರುಷನನ್ನು ಉದಾಹರಣೆ ಕೊಡಲಿಕ್ಕೆ ಯಾವುದೂ ಇಲ್ಲ. ಅವನೇ ಸರ್ವತಂತ್ರ ಸ್ವತಂತ್ರ, ಅವನೊಬ್ಬನೇ ಸ್ವತಂತ್ರನಾದವ. ಅರ್ಥಾತ್
ಜೀವಾತ್ಮರಿಗೆ ಸ್ವಾತಂತ್ರ್ಯ ಇಲ್ಲ. ಸ್ವತಂತ್ರನಾದವ ಭಗವಂತ ಒಬ್ಬನೇ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಮಾತ್ರ ಸ್ವಾತಂತ್ರ್ಯ ಇಲ್ಲ ಅಷ್ಟೇ ಜೀವಾತ್ಮನಿಗೆ, ಆದರೆ ಅವರು ನಿತ್ಯ ಅವಧ್ಯರು. ಯಾಕೆ ಅವಧ್ಯರು ಅಂತಾರೆ? ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ಈ ಜೀವಾತ್ಮರಿಗೆ 3 ದೇಹಗಳು ಇರುತ್ತದೆ. ಒಂದು ಸ್ಥೂಲ ದೇಹ, ಇನ್ನೊಂದು ಲಿಂಗ ದೇಹ, ಇನ್ನೊಂದು ಸ್ವರೂಪ ದೇಹ ಅಂತ. ಈ 3 ಸ್ಥಿತಿಯಲ್ಲಿ ಕೂಡ ಭಗವಂತ ಅವರ ಒಳಗೆ ಇರುತ್ತಾನೆ. ಆದ್ದರಿಂದಲೇ ಜೀವಾತ್ಮರು ಅವರು ನಿತ್ಯರು ಅಂತ, ಅವಧ್ಯರು, ಯಾರಿಗೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಆದ್ದರಿಂದ ಅವ ಸತ್ತ, ಇವರು ಸಾಯ್ತಾರೆ, ಅವರನ್ನು ನಾನು ಕೊಲ್ಲಬೇಕು, ಅವ ಸತ್ತ ಅಂತ ನೀನು ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ಅವ ಸಾಯುವುದಿಲ್ಲ, ಅವಧ್ಯನಾದವ. ಯಾಕೆ ಅವಧ್ಯನಾದವ ಅಂದರೆ ಪರಮಾತ್ಮ ಅಲ್ಲಿ ಇದ್ದಾನೆ. ಸ್ವತಂತ್ರನಾದ ಪರಮಾತ್ಮ ಅಲ್ಲಿ ಇರುವ ಕಾರಣ ಅವನಂತೆಯೇ ಜೀವಾತ್ಮ ನಿತ್ಯನಾದ ಕಾರಣ ಅವ ಅವಧ್ಯ, ಯಾರಿಂದಲೂ ಕೊಲ್ಲಲ್ಪಡುವವನಲ್ಲ. ಮಾತ್ರ ಪರಮಾತ್ಮ ಒಬ್ಬನೇ ಸ್ವತಂತ್ರ, ಜೀವಾತ್ಮ ನಿತ್ಯನಾದರೂ ಪರಮಾತ್ಮನಂತೆ ನಿತ್ಯನಾದರೂ ಸ್ವತಂತ್ರನಲ್ಲ, ಅಸ್ವತಂತ್ರ. ಅರ್ಥಾತ್ ಜೀವಾತ್ಮರಿಗೆ ಸಾವಿಲ್ಲ. ವೃಥಾ ನೀನು ಯುದ್ಧದಲ್ಲಿ ಅವರು ಸಾಯ್ತಾರೆ ಅಂತ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ಇದೆಲ್ಲವೂ ಕೂಡ ಭಗವಂತನ ಆರಾಧನೆ ಅಂತ. ಯುದ್ಧವನ್ನು ಮಾಡು, ನಿನ್ನ ಕರ್ತವ್ಯವನ್ನು ಮಾಡು, ಕರ್ತವ್ಯ ಭ್ರಷ್ಟನಾಗಬೇಡ ಅಂತ ಅರ್ಜುನನ ಪ್ರಶ್ನೆಗೆ ಎಲ್ಲ ಉತ್ತರವನ್ನು ಕೃಷ್ಣ ಹೇಳಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.